ಭರವಸೆಯ ನಟ. ಅಯ್ಯೋ ಈಗ ಇವ್ರನ್ನ ನಾವೆಲ್ಲ ಎದುರು ನೋಡ್ತಾ ಇದೀವಿ. ಇವರು ತೆಗೆದುಕೊಳ್ತಿರುವ ನಿರ್ಧಾರ, ಇವರು ತೆಗೆದುಕೊಳ್ತಿರುವ ಪಾತ್ರದ ಆಯ್ಕೆ. ಅವ್ರ ಮನೇಲಿ ಇಬ್ರು ಇದ್ದಾರೆ, ಆರ್ತಿಗೊಬ್ರು ಕೀರ್ತಿಗೊಬ್ರು. ಇಬ್ರು ಕೂಡ ಕಲಾ ಸೇವೆಯನ್ನು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. 3ನೇ ಜನರೇಷನ್ ಅಲ್ಲಿ ದೊಡ್ಡ ಮನೇಲಿ ಏನಾದ್ರು ಒಂದ್ ಸ್ವಲ್ಪ ನಾವು ಭರವಸೆ ಇಟ್ಟು ಎಲ್ಲಾದ್ರೂ ನೆಕ್ಸ್ಟ್ ಇದೆ ಆಟ ಅನ್ನೋದಕ್ಕೆ ಇವರು ಮೇನ್ ಪ್ಲೇಯರ್. ಮೇನ್ ಪ್ಲೇಯರ್. ಎಸ್ ಸರ್, ಒಳ್ಳೊಳ್ಳೆ ಸಿನಿಮಾ ಆಯ್ಕೆಗಳು ಮಾಡ್ತಾ ಇದೀರಿ. ಇದೇ ತರ ದೇವಸ್ಥಾನದಲ್ಲಿ ನಾವು ಮಾತಾಡಿದ್ವಿ. ಸಿನಿಮಾದ ಮುಹೂರ್ತದಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಓಂಕಾರೇಶ್ವರ ದೇವಸ್ಥಾನದಕ್ಕೆ ನಾವು ಬಂದಿದ್ದೀವಿ ಸರ್. ಒಂದು ಒಳ್ಳೆ ಕೋಟೆ. ನಿಮ್ಮಿಂದ ಅವತ್ತು ಆಂಜನೇಯ ಸ್ವಾಮಿ ದರ್ಶನ ಆಯ್ತು, ಇವತ್ತು ಓಂಕಾರೇಶ್ವರನ ದರ್ಶನ ಆಗ್ತಾ ಇದೆ. ಸರ್, ಪಬ್ಬಾರ್ ಇದಕ್ಕೆಲ್ಲ ಕಾರಣ ಪಬ್ಬಾರ್ ಸಿನಿಮಾದ ಶೂಟಿಂಗ್ ಅದ್ದೂರಿಯಾಗಿ ನಡೀತಾ ಇದೆ. ಸಿನಿಮಾದ ಶೂಟಿಂಗು, ಸಿನಿಮಾದ ಎಡಿಟಿಂಗು, ಅಂದ್ರೆ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಅದ್ಭುತವಾಗಿ ನಡೀತಿದೆ. ನೀನು ಕಾಶ್ಮೀರಕ್ಕೆ ಒಂದು ಹೋಗ್ಬೇಕು ಅಥವಾ ಸಿಮ್ಲಾ ಅಲ್ಲ ಸರ್, ಶಿಮ್ಲಾಗೆ ಹೋಗ್ಬೇಕು. ಕಾಯ್ತಾ ಇದ್ದೀನಿ ಸರ್. ನೀವು ಅನ್ಕೊಂಡಾಗೆ ಮಾಡ್ತಾ ಇದ್ದೀರಾ ಸರ್. ಆಮೇಲೆ ಈ ಸಿನಿಮಾಗಾಗಿ ನೀವು ತೂಕ ಇಳಿಸೋ ವಿಚಾರ ನಂಗೆ ಹೇಳಿದ್ರಿ. ಹೆಂಗೆ ಸರ್ ಇದು, ಹೆಂಗೆ ಮಾಡಿದ್ರಿ ಅಂತ. ಹಂಗೆ ಇದ್ರಿ ಸರ್. ಹೆಂಗಾಗ್ತಿದೆ ಸಿನಿಮಾ ಶೂಟಿಂಗ್? ಫಸ್ಟ್ ಕ್ಲಾಸ್ ನಡೀತಾ ಇದೆ ಸರ್. ಎಲ್ಲ ಒಂದು ಗೀತಾ ಆಂಟಿ ಶಿವಣ್ಣ ಅವರ ಆಶೀರ್ವಾದ, ಹಾಗೆ ನಮ್ಗೆ ಮೇಲೆ 3 ಜನ, ನಮ್ಮ ತಾತ, ಅಜ್ಜಿ ಹಾಗೂ ಅಪ್ಪು ಮಾಮ ಅವರ ಅವರ 10 ಜನರ ಆಶೀರ್ವಾದ. ಬನ್ನಿ ಸರ್, ಬನ್ನಿ. ಇರೋ ಆಶೀರ್ವಾದನೂ ಬೇಕಲ್ವಾ? ಬನ್ನಿ, ಎಲ್ಲರ ಆಶೀರ್ವಾದ ಅಷ್ಟೇ. ಸೂಪರ್. ಅಂದ್ರೆ ನೋಡಿ ಸರ್, ಇದು ಸುಲಭ ಅಲ್ಲ ನೀವು ತೆಗೆದುಕೊಂಡಿರುವ ನಿರ್ಧಾರ ಮತ್ತು ಈ ಸಿನಿಮಾದ ಶೂಟಿಂಗ್. ಒಂದ್ ಮಾತಿದೆ, ಒಂದ್ ಕಲೆಯ ವಿಷಯಕ್ಕೆ ಜನರ ಜೊತೆಗೆ ಪ್ರಕೃತಿಯು ಸಹಕಾರ ಮಾಡ್ಬೇಕು ಅಂತ. ಖಂಡಿತ ಈ ಸಿನಿಮಾಗ ಅದು ಗೊತ್ತಾಗ್ತಿದೆ ಅಲ್ವಾ? ಖಂಡಿತ. ಟೈಮ್ಗೋಸ್ಕರ ಕಾಯ್ತಾ ಇದ್ದೀರಾ, ವೆದರ್ಗೋಸ್ಕರ ಕಾಯ್ತಾ ಎಲ್ಲ ರಿಯಲ್ ಲೊಕೇಶನ್ಸ್ ಅಲ್ವಾ ಸರ್, ಹಾಗಾಗಿ ಎಲ್ಲದಕ್ಕೂ ನಾವು ಕಾಯ್ಕೊಂಡು ಬರ್ಬೇಕು. ಸೂಪರ್. ಹೆಂಗಾಗ್ತಿದೆ ನಿಮ್ಗೆ? ಫಸ್ಟ್ ಕ್ಲಾಸ್ ಸಾಕ್ತಾ ಇದೆ ಸರ್. ನೀವು ನೋಡ್ತೀರಾ ಹಾಗೆ, ಇವಾಗ ಬೆಂಗಳೂರಲ್ಲಿ ಒಂದಷ್ಟು ಪೋರ್ಷನ್ಸ್ ಮುಗೀತು, ಮೈಸೂರಲ್ಲಿ ಮುಗೀತು, ಈಗ ಮಡಿಕೇರಿಯಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಶಿಮ್ಲಾ ಹೋಗೋ ಪ್ಲಾನ್ ಇದೆ. ಈ ವರ್ಷದ ಎಂಡಲ್ಲಿ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಯಾಕಂದ್ರೆ ನೀವು ಹೇಳ್ದಂಗೆ ಎಲ್ಲ ಕ್ಲೈಮೇಟಿಕ್ ಕಂಡೀಷನ್ಸ್ ಮ್ಯಾಚ್ ಆಗಬೇಕು. ಹಾಗಾಗಿ ಸರ್ ಅಂತೂ ಅದ್ಭುತವಾಗಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಹಾಗೂ ಅವ್ರದ್ದು ನಿರ್ದೇಶನ ನಾವು ಮಾತಾಡಂಗಿಲ್ಲ. ಎಲ್ಲರೂ ಇಡೀ ಕರ್ನಾಟಕ ಒಂದೇ ಅಲ್ಲ, OTT ಮುಖಾಂತರ ವರ್ಲ್ಡ್ ವೈಡ್ ಜನ ನೋಡಿದ್ದಾರೆ. ಸೊ ಹಾಗಾಗಿ ಅವ್ರ ಕೆಲಸದ ಬಗ್ಗೆ ಮಾತಾಡೋಣ. ನಿಮ್ ನಂಬಿಕೆ ನಿಜ ಆಗ್ತಿದೆ ಸರ್? ಅಂದ್ರೆ ನೀವು ಆ ಶಾಕಾಹಾರಿ ಸಿನಿಮಾ ನೋಡಿ, ಆ ಸಿನಿಮಾದ ಕತೆ ಹೇಳಿ, ಆ ಸಿನಿಮಾ ಕಥೆಯನ್ನ ಗೀತಕ್ಕ ಅವ್ರಿಗೆ ಪಿಚ್ ಮಾಡಿ, ಅವ್ರು ಅದನ್ನ ಒಪ್ಪಿಗೆ ಮಾಡಿ, ಎಲ್ಲ ನಿಮ್ಮೇಲೆ ನಿಂತಿತ್ತು. ಆಟ ಫುಲ್ ನಿಮ್ಮೇಲೆ ನಿಂತಿತ್ತು. ಅದಕ್ಕೆ ನಾನು ನಿಮ್ಗೆ ಬರೋಕ್ಕಿಂತ ಮುಂಚೆ ಹೇಳಿದೆ, ದೊಡ್ಡ ಮನೇಲಿ ಇವರು ಕೂಡ ಮೇನ್ ಪ್ಲೇಯರ್. ಇವಾಗ ಆಟದ ಪ್ರಕಾರ ನಿಮ್ ಗೇಮ್ ಪ್ಲಾನ್ ಪ್ರಕಾರ ಏನೋ ಒಂದು ಅನ್ಕೊಂಡಂಗೆ ಆಯ್ತು ಸರ್. ಅದೊಂದು ಖುಷಿ ಆಗ್ತದೆ. ಅದೇ ಏನಂದ್ರೆ ಅದು ಹಂಗಾಗ್ತದೆ ಅಂದ ತಕ್ಷಣ ಅದಕ್ಕೆ ಜಾಸ್ತಿ ಗಮನ ಕೊಡಕ್ ಹೋಗ್ಬಾರ್ದು. ನಡೀತಾ ಇದೆ ಪಾಡಿಗೆ, ಅದೇನೋ ಒಂದು ದೇವ್ರ ಶಕ್ತಿ ನಡ್ಸ್ಕೊಡ್ತಾ ಇದೆ. ನಮ್ಮ ಪಾಡ್ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಬೇರೆ ಏನು ತುಂಬಾ ತೀರಾ ಯೋಚನೆ ಮಾಡಕ್ ಹೋಗ್ಬಾರ್ದು. ಅದೇನೋ ಆಗ್ಬೇಕಿತ್ತು, ಆಗ್ತಾ ಇದೆ. ದೈವ ಶಕ್ತಿಯಿಂದ ನಾನು ನಂಬ್ತೀನಿ. ಸೊ ನಡೀತಾ ಇದೆ. ಯಾಕಂದ್ರೆ ಹೋದ ವರ್ಷಕ್ಕೂ ಈ ವರ್ಷ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಕೆಲ್ಸದ ಮುಖಾಂತರ ಇರ್ಬೋದು, ಕೆಲಸ ಸಿಗ್ತಾ ಇರೋ ರೀತಿ ಇರ್ಬೋದು, ಹೋಗ್ತಾ ಇರೋ ಒಂದು ದಾರಿಲಿ ಇರ್ಬೋದು, ಎಲ್ಲ ಒಂದು ಡಿಫ್ರೆನ್ಸ್ ಇದೆ. ಹಾಗಾಗಿ ಅವ್ರು ಯಾರೋ ನನ್ನ ಮೇಲಿಂದ ಒಂದು ದಾರಿ ತೋರಿಸ್ತಾ ಇದ್ದಾರೆ, ರಾಯರಿದ್ದಾರೆ ಅಂತ ನಾನು ನಂಬ್ತೀನಿ. ಸೊ ಆ ಒಂದು ದಾರಿಲಿ ನಾನು ಹೋಗ್ತಾ ಇದ್ದೀನಿ. ನಾನು ರಾಯರಂದ್ರೆ ಬಹಳ ನಂಬ್ತೀನಿ, ನಂಗೆ ತುಂಬಾ ನಂಬಿಕೆ ಇದೆ. ನಿಮ್ಮ ಪಾತ್ರದ ಆಯ್ಕೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ಆಯ್ಕೆಗಳು ಬರ್ಬೇಕಲ್ಲ. ಈಗೊಂದು ಮಾತು ಹೇಳಿದ್ರಲ್ಲ, ರಾಯರು ನಮ್ಗೆ ದಾರಿ ತೋರಿಸ್ತಾ ಇದಾರೆ ಅಂತ. ಅಷ್ಟೇ ನಾನು ನಂಬಿದ್ದೀನಿ. ಹೆಂಗೆ ಸರ್ ಅಂದ್ರೆ ಒಬ್ಬ ಕಲಾವಿದನ ಮನಸ್ಥಿತಿ ಹೆಂಗಿರುತ್ತೆ? ಒಳ್ಳೆ ಪಾತ್ರಕ್ಕಾಗಿ ಕಾಯೋದಾಗಿರ್ಬೋದು, ಅಯ್ಯೋ ಇಂಥ ಟೈಮ್ ಬರ್ಲಿಲ್ಲಲ್ಲ, ಇಂಥದೊಂದು ಪಾತ್ರ ಬರ್ಲಿಲ್ಲಲ್ಲ, ಯಾವಾಗಪ್ಪ ನಂಗೆ ಒಳ್ಳೆ ಟೈಮ್ ಬರುತ್ತೆ, ಈ ಥರದಲ್ಲಿ ಯೋಚನೆ ಮಾಡಿದ್ರ? ಖಂಡಿತ ಸರ್, ಬಂದಿದೆ. ಅದು ಅಪ್ಪು ಅವ್ರು ಹೋದ್ಮೇಲಂತೂ ಆ ಥರ ತುಂಬಾ ಥಾಟ್ಸ್ ಬಂತು ನನಗೆ. ಏನಾಗುತ್ತೋ, ಏನ್ ಕತೆ, ಹೆಂಗೆ ನಮ್ಮಿರೋ ಒಂದು ಶಿಸ್ತಿರ್ಬೋದು, ಹೋಗೋ ಒಂದು ಪ್ರಾಕ್ಟೀಸ್ ಇರ್ಬೋದು, ಜಿಮ್ಮು, ಡಾನ್ಸು, ಕ್ಲಾಸ್ ಅವೆಲ್ಲ ಒಂದು ಕಡೆಗೆ ಆಯ್ತು ಅಂದ್ರೆ ಅದೆಲ್ಲ ಮಾಡಿ ಫಲ ಸಿಗಲಿಲ್ಲ. ಈ ಕಡೆ ಹೇಗೆ ಅದು ಮಾಡ್ತಾ ಇದೀವಿ, ಓಕೆ, ಬಟ್ ಯಾರು ಅದನ್ನ ಪರದೆ ಮೇಲೆ ತೋರ್ಸೋರು ಯಾರು, ಹೇಗೆ, ಆಮೇಲೆ ನಡೆಯುತ್ತಾ, ಕೆಲ್ಸಗಳಾಗುತ್ತಾ ಇಲ್ವೋ, ಇದೆಲ್ಲ ಒಂದು ಥಾಟ್ ಪ್ರೊಸೆಸ್, ಸ್ಟ್ರೆಸ್ ಇದ್ದೇ ಇರುತ್ತೆ. ಏನೋ ನನಗೆ ಗೀತಾ ಆಂಟಿ ಶಿವಣ್ಣ ಅವ್ರು ಬಂದು ನಾವು ಹೋಗಿ ಹೇಳಿದಾಗ ಅವರು ಕೇಳಿಸ್ಕೊಂಡು, ನಾವು ಹೋಗಿದ ರೀತಿನೂ ಸಜೆಸ್ಟ್ ಮಾಡಿ, ಮಮ್ಮ ಆಂಟಿ ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಇದೊಂದು ಒಳ್ಳೆ ಕತೆ ಇದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸಖತ್ತಾಗಿ ಮಾಡ್ಕೊಂಡು, ಆಮೇಲೆ ಶಾಕಾರಿ ಡೈರೆಕ್ಟರ್ ಅಂತೆಲ್ಲ ಆಯಿತು, ಸಜೆಸ್ಟ್ ಮಾಡಿ ಮಮ್ಮ, ನಿಮ್ಗೆ ಯಾರು ಪ್ರೊಡ್ಯೂಸರ್ ಇದ್ರೆ ಯಾರು ಹೇಳ್ತೀರಾ ಮಮ್ಮ ಅಂತ. ಅವರು ಒಂದು
ನಿರ್ಧಾರ ತೊಗೊಂಡ ಆಮೇಲೆ ನಾನೇ ಮಾಡ್ತೀನಿ ಅವ್ರ ಬ್ಯಾನರ್ ಮುಖಾಂತರ, ಗೀತಾ ಪಿಕ್ಚರ್ಸ್ ಮುಖಾಂತರ ಅಂದ ತಕ್ಷಣ ಅಯ್ಯೋ ಆ ಮಾತು ಅವ್ರ ಬಾಯಲ್ಲಿ ಬಂದಾಗ ಭಾಳ ಖುಷಿ ಆಯಿತು. ಇನ್ನು ರಾತ್ರಿ ಇನ್ನೂ ನೆನಪು ಇದೆ. ಅವತ್ತು ನವೆಂಬರ್ ತಿಂಗಳು, ಇದೇ ತಿಂಗಳು ಹೋದ ವರ್ಷ 26th November, ಅವರು ರಾತ್ರಿ ಕೂತಿರ್ತಾರೆ, ಹಾಲಲ್ಲೆಲ್ಲ ಕೂತಿರ್ತಾರೆ. ಆಮೇಲೆ ಕರೆಸ್ತಾರೆ ನನ್ನ, ಬಾರೋ ಒಂದು ನಿಮಿಷ ಅಂತ ಕರೆದ್ಬಿಟ್ಟು ನಾನು ಈ ಕಡೆ ಕೂತಿರ್ತೀನಿ. ಆಂಟಿ ಮಾಮ ನಿವಿ ಬಂದು ನಮ್ಮ ಸಿಸ್ಟ್ರು ಕೂತಿರ್ತಾರೆ. ಸೊ ಅವ್ರು ಹೇಳ್ತಾರೆ ಇದನ್ನು ಹಿಂಗೆ ನಾನೇ ಮಾಡ್ತೀನಿ ನಿಮ್ಗೆ ಈ ಸಿನಿಮಾ ಅಂತ. ನನಗೆ ಅಮ್ಮಮ್ಮ ನಿಜ ನಮ್ಮಮ್ಮ ಅಲ್ಲ ಹೆಂಗೆ ಏನು ಅಂತ, ಯಾಕಂದರೆ ಅಷ್ಟು ವರ್ಷ ಎಲ್ಲ ಅಷ್ಟು ಒಂದು ತಿಂಗಳು ನನಗೆ ಏನಾಗಿರುತ್ತೆ, ಬರೀ ನೋವು ಅಭ್ಯಾಸ ಆಗಿರುತ್ತೆ ಜಾಸ್ತಿ. ಆಗಲ್ಲ ಹೇಳ್ತೀವಿ, ನೋಡೋಣ ಹಿಂಗೆ ಹಂಗೆ, ಯಾರೂ ಇಲ್ಲ, ಡೈರೆಕ್ಟರ್ಗಳು ಯಾರಿಲ್ಲ, ಇವರಿಲ್ಲ ಅವರಿಲ್ಲ, ಈ ಥರ ಎಲ್ಲ ಇದಕ್ಕೆ ಅಭ್ಯಾಸ ಆಗಿ ಒಂದು ಏನಂತೀರಿ ರಿಜೆಕ್ಷನ್ಗೆ ಯೂಸ್ಡ್ ಆಗ್ಬಿಟ್ಟಿತ್ತು ನನಗೆ. ರಿಜೆಕ್ಷನ್ ಅಂದರೆ ಗೊತ್ತು, ಸರಿ ಬಿಡು ಮೋಸ್ಟ್ಲಿ ಆಗಲ್ಲ. ಸೊ ಸಿಹಿ ಸುದ್ದಿ ಬಂದಾಗ ನಂಗೆ ನಂಬಕ್ಕೆ ಕಷ್ಟ ಆಗ್ತಾಯಿತ್ತು. ನಿಜವಾಗ್ಲೂ ಏನೋ ಮಾಡ್ತಾರೆ ನಿನಗೆ ಅಂದರೆ ನನ್ಗೆ ಯಾರೋ ಏನೋ ಮಾಡ್ತಾರೋ ಅನ್ನೋ ಥರ ನನಗೆ ನಿಜವಾಗ್ಲೂ ಯಾರೋ ಏನೋ ಮಾಡ್ತಾರೋ ಆ ಥರ ಆಗ್ಬಿಟ್ಟಿತ್ತು ನನಗೆ. ಇವ್ರು ಹೇಳಿದ್ರು. ಆಮೇಲೆ ಅದು ಒಂದು ಅಂಥ ಕತೆ ತೊಗೊಂಡೋಗಿ ಪ್ರಸ್ತಾಪ ಮಾಡಿದ್ವಿ ಮಾಮನ ಮುಂದೆ. ಅವ್ರಿಗೆ ಇಷ್ಟ ಆಯಿತು. ಹಾಗೆ ಡೈರೆಕ್ಟ್ರ್ ಮೇಲಿದ್ದಂಥ ಒಂದು ನಂಬಿಕೆ. ಸೊ ಅದೇ ರಾತ್ರಿನೇ ಅವರು ಡೈರೆಕ್ಟ್ರಿಗೆ ಫೋನ್ ಮಾಡ್ಕೊಡಪ್ಪ ಅಂತಾರೆ. 10:30 ಹಂಗೆ 10 ಗಂಟೆ ಹಂಗೆ ಫೋನ್ ಮಾಡ್ಕೊಡಪ್ಪ ಅಂತ. ನಾನು ಫೋನ್ ಮಾಡ್ಕೊಡ್ತೀನಿ ಸರ್ಗೆ. ಸರ್ ಮಾತಾಡ್ತಾರೆ. ಅವ್ರಿಗೂ ಅಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ, ಮಾಮ ಮಾತಾಡ್ತಾರೆ ಅಂತ ಕೊಟ್ಟೆ ಫೋನು. ಅವ್ರು ಭಾರಿ ಖುಷಿ ಆಯಿತು. ಮಾಮ ಬೇರೆ ನೆಕ್ಸ್ಟ್ ಒಂದಷ್ಟೇ ಸ್ವಲ್ಪ ದಿನಗಳಲ್ಲಿ US ಕೊಡಬೇಕಿತ್ತು. ನಾನೇನು ಅಂದ್ಕೊಂಡೆ, ಬಹುಶಃ ಅವ್ರು ಬಂದ ಮೇಲೆ ಜಾನ್ವರಿಲಿ ಸಂಕ್ರಾಂತಿ ಮುಗಿದ ಮೇಲೆ ಏನಾದ್ರು ಪ್ರಾಬ್ಲಿ ಅನೌನ್ಸ್ಮೆಂಟ್ ಏನಾದ್ರು ಮಾಡ್ಬೋದು, ಪೂಜೆ ಗೀಜೆ ಹಂಗೆ ಅಂತ. ಬಟ್ ಅವರು 26th ಇದಾಯಿತು. December 6 ನಮ್ಮ ಅಜ್ಜಿ ಬರ್ಡೇ. ಅದು ಅವತ್ತೇ ಮಾಡೋಣ, ನಮ್ಮ ಅಮ್ಮನ ಬರ್ಡೇ ದಿನನೇ ಮಾಡೋಣ ಅಂತ ಹೇಳಿದ್ರು ಅವರು. ನಮ್ಗೇನಂದ್ರೆ ಇಷ್ಟು ದಿನ ಒಂಥರ ಪಾಸ್ ಇತ್ತು ಲೈಫು, ಸಣ್ಣಗೆ ಒಂಥರ ಪ್ಲೇ ಆಗ್ತಾ ಇದೆ, ಫಾಸ್ಟ್ ಫಾರ್ವರ್ಡ್ ನಡೀತಾ ಇದೆ, ಒಂಥರ ಎಲ್ಲ ಟಕ್ 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 ಎಲ್ಲ ನಡೀತಾ ಇದೆ. 26th ನಾನೇ ಮಾಡ್ತೀನಿ ಅಂದರು, 6th ಅನೌನ್ಸ್ಮೆಂಟ್ ಮಾಡೋಣ ಅಂದ್ಬಿಟ್ರು. ಆಮೇಲೆ ಅದೇನೇನು ಬೇರೆ ಏನೇನು ಒಫಿಷಿಯಲ್ ವರ್ಕ್ಗಳಿರುತ್ತೆ ಅವೆಲ್ಲ ಶುರು ಹಚ್ಕೊಳ್ಳಿ ಅಂತ ಹೇಳಿದೆ, ಯಾಕಂದರೆ ಅವರು US ಹೋಗ್ತಾ ಇದ್ರು. ಸೊ ಅಲ್ಲಿ ನಾವಿದ್ದಾಗ ಇಲ್ಲಿ ನೀವೇ ಬೇರೆ ಏನೇನು ಕೆಲಸಗಳಿದೆ, ರೆಕ್ಕಿಗೆ ಹೋಗೋದಿರ್ಬೋದು, ಬೇರೆ ಡಿಸ್ಕಷನ್ಸ್ ಇರ್ಬೋದು, ಏನೇ ಇದ್ರು ಅದೆಲ್ಲ ಕಮಿಟ್ ಆಗ್ಬಿಡೋಣ, ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ. ಹಿಂಗೆ ನಡೀತಾ ಇದೆ ಕೆಲಸಗಳು ಅಂತ ನಾವು ರೆಡಿ ಆಯಿತು. ಆಮೇಲೆ ಅವ್ರು ಬಂದ ತಕ್ಷಣ ಮುಹೂರ್ತ ಮೇಲೆ ನಡೀತು. ಆಮೇಲೆ ಮುಹೂರ್ತ ಆಗಿ 3-5 ದಿನಕ್ಕೆ ಫಸ್ಟ್ ಬೆಂಗಳೂರು ಶೆಡ್ಯೂಲು ಸ್ಟಾರ್ಟ್ ಆಯಿತು. ಸರ್ ಅಂದರೆ ನೋಡಿ, ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ನಿಮ್ಮ ಹತ್ರ ಏನೋ ಕೇಳಬೇಕು ಏನೋ ಹೇಳ್ಬೇಕು ಅಂತ ಅಲ್ಲ, ಆ ಮನಸ್ಥಿತಿಯಿಂದ ಹೊರಗಡೆ ಬಂದಿರಲ್ಲ, ಆ ಪರಿಸ್ಥಿತಿಯಿಂದ ಹೊರಗಡೆ ಬಂದಿರಲ್ಲ ಅಂತ. ಜೇಮ್ಸ್ ಸಿನಿಮಾದ ನಿರ್ಮಾಪಕರಿಗೆ ತೊಂದರೆ ಆದಾಗ, ಆರೋಗ್ಯ ಹೆಚ್ಚು ಕಮ್ಮಿ ಆದಾಗ ಅಪೋಲೋ ಆಸ್ಪತ್ರೆಗೆ ನೋಡಿದ್ದೆ ನಾನು ಅದನ್ನ ಕವರೇಜ್ಗೆ ಹೋಗಿದ್ದೆ. ಅವಾಗ ನೀವು ಬಂದು ಅವ್ರು ನೋಡ್ಕೊಂಡು ಹೋಗಿದ್ರಿ. ಅಂದರೆ ಅವರೇ ನೆಕ್ಸ್ಟ್ ನಿಮ್ಮ ಸಿನಿಮಾ ಮಾಡೋದು ಅಂತ ಆಗಿತ್ತು. ಬಿಡುಗರು ಜೇಮ್ಸ್ ಚೆನ್ನಾಗಾಗಿದೆ, ಈ ಸಿನಿಮಾ ಚೆನ್ನಾಗಾಗುತ್ತೆ, ಈಸಿ ಪ್ರೊಡ್ಯೂಸರು, ಒಳ್ಳೆ ಪ್ರೊಡ್ಯೂಸರು, ಅದರಲ್ಲೂ ದೊಡ್ಡ ಮೇಲೆ ವಿಪರೀತ ಅಭಿಮಾನ ಇರೋ ಪ್ರೊಡ್ಯೂಸರು ಅಂತೆಲ್ಲ ಅನ್ಕೊಂಡಿದ್ವಿ. ಆ ಸಿನಿಮಾ ಹಿಂದೆ ಮುಂದೆ ಆಯ್ತಲ್ಲ, ಅವಾಗ ನಿಮ್ಮ ಮನಸ್ಥಿತಿ ಏನಿತ್ತು? ಒಂದು ಏನಂತಾರೆ ಕನ್ಫ್ಯೂಷನ್ ಸರ್, ಮೈಂಡ್ ಸೆಟ್. ಅವಾಗ ಏನು ಮಾಡೋದು ನಾನು, ಅದೇ ಇವಾಗ ನೆನೆಸ್ಕೊಂಡ್ರೆ ಹೆಂಗದೆಲ್ಲ ದಾಟ್ ಬಂದೆ, ಹೆಂಗೆ ಆ ಟೈಮಲ್ಲಿ ಹೇಗೆ ಕಳೆದೆ ಅನ್ನೋದೇ. ಶಂಕರ್ ಗುರು ಸರ್ ನಿರ್ದೇಶನ ಮಾಡಬೇಕಿತ್ತು, ಹಾಗೂ ಕಿಶೋರ್ ಸರ್ ಅವರು ಪ್ರೊಡ್ಯೂಸ್ ಮಾಡಬೇಕಿತ್ತು. ಆಮೇಲೆ ಅವರ ಹೆಲ್ತ್ ಒಂದು ತೊಂದರೆ ಆಯಿತು. ಮತ್ತು ನಾವು ಒಂದಷ್ಟು ಸತಿ ಹೋಗಿ ಮಾತಾಡ್ಸೋಕೆ ಟ್ರೈ ಮಾಡಿದಾಗ ಪಾಪ ಅವ್ರಿಗೂ ಚೇತರಿಸ್ಕೊತಾ ಇದ್ರು. ಸೊ ಆಗ್ತಾ ಇರಲಿಲ್ಲ. ದ ಸೇಮ್ ಟೈಮ್ ಟೈಮ್ ಅನ್ನೋದು ಯಾರಿಗೂ ಕಾಯಲ್ಲ ಸರ್, ಪಾಡೋದು ಹೋಗ್ತಾ ಇರುತ್ತೆ, ಏಜ್ ಆಗ್ತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಸೊ ನಾವು ಅಂದ್ಕೊಂಡಿದ್ದ ಕೆಲಸಗಳು ಆ ಟೈಮಲ್ಲಿ ಆಗಿಲ್ಲ ಅಂದ ತಕ್ಷಣ ನಾವು ಅಕಾರ್ಡಿಂಗ್ಲಿ ಅಡ್ಯಾಪ್ಟ್ ಆಗಬೇಕು. ನೆಕ್ಸ್ಟ್ ಏನು ಅಂತ ಪ್ಲ್ಯಾನೇ ಆಗಿಲ್ಲ ಅಂದ್ರೆ ಪ್ಲ್ಯಾನ್ ಬಿ ಏನು ಅನ್ನೊಂದು ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು. ಲೈಫ್ ಹಂಗೆ ಅಲ್ವಾ ಸರ್, ನಾವು ಅಂದ್ಕೊಂಡಂಗೆ ಆಗಿಲ್ಲ ಅಂದರೆ ಸರಿ ನೆಕ್ಸ್ಟ್ ಏನು ಮಾಡ್ಬೋದು, ಲೈಫ್ ಏನು ಅಂದ್ಕೊಂಡಿದ್ದೆ ಅದ್ರ ತಕ್ಕಂಗೆ ನಾವು ಹೋಗಬೇಕು. ಸೊ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಆವಾಗ ಯಾರು ರಂಗನಾಥ್ ಸರ್ ಫೋನ್ ಮಾಡಿ ನಮಗೆ, ದಿನೇನ್ ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ ಶಾಕಾರಿ ಅಂತ, ನೀವು ಬರಬೇಕು ಅಂತ ಹೇಳಿದ್ರು. ಸರ್ ಖಂಡಿತವಾಗ್ಲೂ ಬರ್ತೀನಿ ಸರ್. ನಾವೆಲ್ಲ ಹೋದ್ವಿ ಸಿನಿಮಾ ನೋಡ್ಕೊಂಬರೋಣ ಅಂತ. ಹೋದ್ವಿ. ನೋಡ್ಕೊಂಡು ಬಂದಾದಮೇಲೆ ಸರಿ ಏನು ನೆಕ್ಸ್ಟು, ಇವಾಗ ಹೆಂಗೆ ಅಂತ ಪ್ಲ್ಯಾನ್ ಮಾಡೋಕೆ ನಂಗೆ ಇವರು ಫ್ಲ್ಯಾಶ್ ಆದ ತಲೆಗೆ, ಸಂದೀಪ್ ಸರ್. ತಪ್ಪಂದ್ರೆ ನಾನು ರಘು ಸರ್ ಫೋನ್ ಹಾಕ್ಬಿಟ್ಟು, ಸರ್ ಅವ್ರ ನಂಬರ್ ಕಳ್ಸೋಕ್ಕಾಗತ್ತಾ, ಮೆಸೇಜ್ ಆಗ್ತದೆ, ಇವ್ರು ಯಾವಾಗ ನೋಡ್ತಾರೋ, ಆಮೇಲೆ ಎಲ್ಲಿ ಏನು ಕತೆ, ಮತ್ತೆ ಟೈಮ್ ಇದಾಗುತ್ತೆ. ಫೋನ್ ತೊಗೊಂಡು ನಂಬರು ಕಳಿಸ್ತು ಸರ್, ನಂಬರು ಫೋನ್ ಮಾಡಿ ಸರ್ಗೆ. ಸರ್ ವಿಜಯನಗರಲ್ಲಿರೋದು ಸಂದೀಪ್ ಸರ್, ಅಲ್ಲೇ ಕಾಫಿ ಇತ್ತು RPC ಲೇಔಟಲ್ಲಿ. ಸರ್ ಭೇಟಿ ಆಗೋಣ ಬನ್ನಿ ಸರ್. ವಿತಿನ್ ಮಂಡೇ ಐ ಕಾಲ್ಡ್, ಮಾತಾಡಿದೆ. ವೆಡ್ನೆಸ್ಡೇ ಮೀಟ್ ಮಾಡಿದ್ವಿ. ಸ್ಯಾಟರ್ಡೇ ಅವರು ಒಂದು ಲೈನು, ನಾನು ಒಂದಷ್ಟು ಅನ್ಕೊಂಡಿದ್ದೀನಿ ಸರ್, ನಿಮ್ಗೊಂದು ಲೈನ್ ಹೇಳ್ತೀನಿ ಅಂತ ಸರ್ ಹೇಳಿದ್ರು. ಸರಿ ಸರ್ ನೀವು ಹೇಳಿ ಸರ್ ಅಂತ ಒಂದು ಹೇಳಿದ್ರು ಲೈನ್. ಅವಾಗ ನಾನು ಅನ್ಕೊಂಡು, ಸರ್ ದಯವಿಟ್ಟು ಇದನ್ನು ಫ್ರೀಸ್ ಮಾಡಿ ಸರ್, ಪ್ಲೀಸ್ ಇದನ್ನು ಇಟ್ಕೊಂಡು ಇದನ್ನ ಯಾರು ಮಾಡಬೇಕಿದಕ್ಕೆ, ಯಾಕಂದರೆ ತುಂಬ ಅದ್ಭುತವಾಗಿದೆ ಲೈನ್ ಇದು, ಇದಕ್ಕೆ ಏನಾದ್ರು ಒಂದು ಡೆವಲಪ್ ಮಾಡಿ ನಾವು ಮುಂದೆ ಹೋಗೋಣ, ದಯವಿಟ್ಟು ಪ್ಲೀಸ್ ಜಾಯಿನ್ ಹ್ಯಾಂಡ್ಸ್ ವಿತ್ ಮೀ ಅಂತ ಹೇಳಿದೆ. ಹೋದ್ವಿ. ಅಲ್ಲೂ ಸ್ವಲ್ಪ ಹಳ್ಳದಾತ ಅದೆಲ್ಲ ಅಲ್ಲಿ ಇಲ್ಲಿ ಹೋಗೋದೆಲ್ಲ ಇತ್ತು. ಅದೇನೋ ರಾಯರ್ ಅಂತ ನಾನು ಹೇಳಿದ್ನಲ್ಲ, ಅದಕ್ಕೆ ಅವರು ಈ ಕಡೆ ಹೋಗು ಅಂತ ಹೇಳಿದ್ರು. ಕರೆಕ್ಟಾಗಿ ಶಿವಣ್ಣ ಗೀತಾಂಟಿನೂ ಆ ಕತೆ ಕೇಳಿದ್ರು, ಇಷ್ಟಪಟ್ಟರು, ಅವ್ರು ಕರ್ಸ್ಕೊಂಡ್ರು. ನಾನು ಮಾಡ್ತೀನಿ ಬಾ ಅಷ್ಟೇ. ಸೂಪರ್. ಆ ಥರ
ನಾನು ಒಂದು ಸೂಕ್ಷ್ಮವಾಗಿ ಗಮನಿಸಿದ್ದು ಸರ್ ಪಬ್ಬಾರ್ ಸಿನಿಮಾದ ಶೂಟಿಂಗ್ ಸೆಟ್ನಲ್ಲಿ. ನಾನು 2 ದಿವಸ ಪಬ್ಬಾರ್ ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲಿ ಕಾಲ ಕಳೆಯೋಕ್ಕೆ ಅವಕಾಶ ಸಿಕ್ಕಾಗ ಸೊ 300 ಜನ ಕಲಾವಿದರು ಅಂದರೆ ಜೂನಿಯರ್ ಆರ್ಟಿಸ್ಟು ಅವರು ಇವರೆಲ್ಲ ಸೇರ್ಕೊಂಡು ಮಾಡಿದ್ರು. ಒಂದು ಸಮಾರಂಭದ ಕಾರ್ಯಕ್ರಮ ಮೈಸೂರಲ್ಲಿ ಇದ್ದಿದ್ದು. ಶೂಟ್ ಮಾಡಿ. ಓಕೆನಾ. ಹರಿ ಬರೀಲಿ ಎಂಥ ಒಳ್ಳೆ ಟೀಮ್ ಅಂದರೆ ಇದು. ಹರಿ ಬರೀಲಿ ಕೆಲಸ ಮಾಡ್ತಾನೆ ಇದೆ. ಒಂದು ದಿನದಲ್ಲಿ ಇಡೀ ಶಾಟ್ ಮುಗಿಸ್ಬೇಕು. ಬರೋದು ಹೋಗೋದು ಡ್ಯಾನ್ಸ್ ಮಾಡೋದು. ಅದನ್ನ ಕನಿಷ್ಠ ಬೇರೆ ಜೂನಿಯರ್ ಆರ್ಟಿಸ್ಟ್ಗಳು ಹೇಳ್ತಾ ಇದ್ರು, ಯಾಕೆ ಗುರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ಎಂಥ ದೊಡ್ಡ ಪ್ರೊಡಕ್ಷನ್, ಅವ್ರು ಹೇಳ್ದಂಗೆಲ್ಲ ಕೇಳ್ತಾರೆ. ಆದರೆ ಒಂದೇ ದಿವಸದಲ್ಲಿ ಮುಗಿಸ್ಬೇಕು ಅನ್ನೊಂದು ಹಂಬಲ ಇದೆಯಲ್ಲ ಇವರಿಗೆ. ಒಂದು ಇಲ್ಲ ಮುಗಿಸ್ಬೇಕು, ಬೇಗ ಜಾಸ್ತಿ ಖರ್ಚಾಗಬಾರ್ದು, ಇದು ಒಂದು ದಿವಸದಲ್ಲಿ ಯಾರು ಪ್ರೊಡಕ್ಷನ್ ಅವ್ರು ಅಂತ ಯಾರು ಹೇಳಿಲ್ಲ. ನಾನು ಸೂಕ್ಷ್ಮ ನೋಡಿದ್ದೆ. ಇಲ್ಲ ಒಂದು ದಿವಸ ಮುಗಿಸ್ಬೇಕಂತ ಅವ್ರೇನು ಹೇಳಿಲ್ಲ. ನಿಮ್ಗೇನು ಬೇಕ್ರಿ, ಎಷ್ಟು ದಿವಸ ಬೇಕ್ರಿ, ನಿಮಗೆ ಏನು ಬೇಕ್ರಿ ಅಂತಲೇ ಕೇಳೋವಂಥ ಪ್ರೊಡಕ್ಷನ್ ಇದು. ಗೀತಾ ಪಿಕ್ಚರ್ ಅಂದರೆ ಆ ಥರದ ಪ್ರೊಡಕ್ಷನ್. ಆದರೆ ಅವ್ರಿಗೆ ಈ ಅವಕಾಶದ ಬೆಲೆ ಗೊತ್ತು. ಕರೆಕ್ಟ್ ಗುರು, ಇದನ್ನ ನಾನು ಸರಿ ಬಳಸ್ಕೋಬೇಕು ಗುರು, ಇದನ್ನ ನೀಟಾಗಿ ಮಾಡ್ಕೋಬೇಕು. ಇಡೀ ತಂಡ, ಆ ತಂಡದ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಸಂದೀಪ್ ಸರ್, ವಿಶ್ವ ಸರ್, ಅವ್ರ ಜೊತೆ ಇರುವ ಅವ್ರ ಇಡೀ ತಂಡ, ಹರ್ಷ ಸರ್ ಇದ್ದಾರೆ, ನಮ್ಮ ಶಿವು ಅವ್ರು ಇದ್ದಾರೆ, ಸೀನ್ ಅವ್ರು, ಎಲ್ಲರೂ ಆ ಫುಲ್ ಗ್ಯಾಂಗ್ ಇದೆಯಲ್ಲ. ನಾವೆಲ್ಲ ಕ್ರಿಕೆಟ್ ಸೇರ್ತಾ ಇರ್ತೀವಿ, ಕ್ರಿಕೆಟ್ ಆಡ್ತಾ ಇರ್ತೀವಿ, ನಾವು ಟಫ್ ಇದರಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀವಿ. ಸೊ ಅವ್ರದ್ದು ಒಂದು ಟೀಮು, ಆ ಎಂತೂಸಿಯಾಸಮು, ಆ ಒಂದು ಇಂಟ್ರೆಸ್ಟು, ಎಫರ್ಟು ನಾವು ಬಾಯಲ್ಲಿ ಹೇಳೋಕ್ಕಲ್ಲ. ಯಾಕಂದ್ರೆ ನಾವು ಒಂದ್ಸತಿ ಸರ್ನ ಭೇಟಿ ಮಾಡೋಕ್ಕೆ ಅಂತ ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಮಾತಾಡ್ತಾ ಇರ್ತೀವಿ. ಸೊ ಮಾತಾಡಬೇಕಂದ್ರೆ ಅವರಲ್ಲಿರೋ ಒಂದು ಎನರ್ಜಿ ಇರ್ಬೋದು, ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ಇದು ಕಲಿಬೇಕು ಸರ್, ಅದು ಕಲಿಬೇಕು ಸರ್, ಎಲ್ಲ ಅದ್ರ ತಕ್ಕಂಗೆ ಅವ್ರು ಹೇಳ್ದಂಗೆ ನಾವು ನಿರ್ದೇಶಕರು, ಕ್ಯಾಪ್ಟನ್ ಆಫ್ ದ ಶಿಪ್ಸ್, ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಆಮೇಲೆ ವಿಶ್ವ ಸರ್ ಇರುವಂಥ ಒಂದು ಫ್ರೇಮ್ಸ್ ಇರ್ಬೋದು, ಲೈಟಿಂಗ್ ಇರ್ಬೋದು. ನಾನು ಎಷ್ಟೊಂದು ಸರ್ ಅದ್ಭುತವಾಗಿದೆ ಸರ್, ಇಂಗ್ಲೀಷ್ ಮೂವಿ ಥರ ಇದೆ ಸರ್ ನೋಡೋಕ್ಕೆ. ನನಗೆ ಭಾರಿ ಖುಷಿ ಆಗುತ್ತೆ ಹಂಗೆಲ್ಲ ಇಟ್ಟಾಗ, ಆ ಕಲರ್ ಕಾಂಬಿನೇಷನ್ಸು. ಆಮೇಲೆ ನಮಗೆ ಅಲ್ಲಿ ಡ್ರೆಸ್ ಎಲ್ಲ ಅವರು ಸೆಟ್ ಮಾಡ್ಬೇಕಂದ್ರೆ ನಮಗೆ ಗೊತ್ತಾಗಲ್ಲ ಸರಿ ಹಿಂಗೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಇಡೀ ಸೀನ್ ನೋಡಿದಾಗ ನಾವು ಹಾಕೊಂಡ್ರೆ ಬಟ್ಟೆ ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗುತ್ತೆ ಬೇರೆಯವ್ರ ಜೊತೆನೂ, ಮತ್ತು ಆ ಸೀನ್ ಜೊತೆ ಅಟ್ಮಾಸ್ಫಿಯರ್ಗೂ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಅದೆಲ್ಲ ಮೂಡ್ ತಕ್ಕಂಗೆ ಡ್ರೆಸ್ಸು ಹೇಗೆ ಚೇಂಜ್ ಆಗುತ್ತೆ, ಎಲ್ಲ ಎಷ್ಟು ಡೀಟೇಲಿಂಗ್ ಆಗಿ ಇದು ಮಾಡ್ಕೊಂಡು ಹೋಗ್ತಾರೆ. ಆ ಡೀಟೇಲಿಂಗ್ ಜೊತೆ ಆ ಪೇಸು, ಆ ಫಾಸ್ಟ್ನೆಸ್ ವರ್ಕಲ್ಲಿ ಎರಡೂ ಬ್ಲೆಂಡು ಭಾರಿ ಅದ್ಭುತವಾಗಿ ಮಾಡ್ತಾರೆ. ಸೊ ಅದು ನಮ್ಮ ಅವ್ರು ಅದೇ ನೀವು ಹೇಳ್ದಂಗೆ ಒಂದು ಹಂಗರ್ ಇರೋದಕ್ಕೇ, ಹಾಗೆ ಅದು ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಇರೋದಕ್ಕೆ ಅದು ಬರುತ್ತೆ. ಅಂದರೆ ಭಾರಿ ಕಷ್ಟ. ಆ ತಂಡಕ್ಕೆ ಗೊತ್ತು, ಈ ತಂಡದಲ್ಲಿ ನಾನೇನಾದರೂ ಗುಚ್ಕೊಂಡ್ರೆ ಇಂಡಸ್ಟ್ರಿಯಲ್ಲಿ ನಾವು ಸೆಟ್ಲು, ನಮಗೊಂದು ಭರವಸೆ ಸಿಗುತ್ತೆ, ಒಂದು ID ಕಾರ್ಡ್ ಸಿಕ್ಕಂಗೆ. ಮಾಮೂನ್ ಆಂಟಿ ಒಂದು ಬ್ಯಾನರ್ ಒಂದು ಸಿನಿಮಾ ಸಿಕ್ಕಿರೋದೇ ನನ್ನ ಪುಣ್ಯ. ಫಸ್ಟ್ ಆಫ್ ಆಲ್ ಸೊ ನಮ್ಗೇನಂದ್ರೆ ನಮ್ಮ 110% ಎಫರ್ಟ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಏನೋ ಮಾಡಲೇಬೇಕು ಅನ್ನೋ ನಮಗೂ ಒಂದು ಹಂಗರ್ ಇರೋದಕ್ಕೆ ಏನೋ ಒಂದು ಮಾಡಬೇಕು ಅನಿಸ್ತಾ, ಏನೋ ಒಂದು ಮಾಡಬೇಕು ಅನ್ನೋ ಆಸೆ. ಲವ್ಲಿ ಸರ್. ಇನ್ನೊಂದು ಸರ್, ಈ ಸಿನಿಮಾದಲ್ಲಿ ಬರುವಂಥ ಪಾತ್ರಧಾರಿಗಳು ಒಬ್ರಿಗಿಂತ ಒಬ್ರು ತಿಂದು ನೀರು ಕುಡ್ಬಿಡ್ತಾರೆ. ಎಂಥ ವಿಷಯ ಸಿಕ್ತರು ನಿಮಗೆ ಬೆರಗುಗೊಳಿಸಿದಂಥ ಕಲಾವಿದರು, ಮತ್ತು ಆ ಕಲಾವಿದರಿಂದ ನೀವೇನ ಕಲ್ತಿದ್ರೆ? ನಮ್ಮ ಅಮೃತ ಪ್ರೇಮ್ ಅವರಿದ್ದಾರೆ, ಪ್ರೇಮ್ ಅವರ ಡಾಕ್ಟ್ರು. ಅವರು ಭಾರಿ ಅದ್ಭುತವಾಗಿ ನಟನೆ ಮಾಡ್ತಾರೆ. ಅವರಾಗಲೇ ಒಂದು ಸಿನಿಮಾ ಡಾಲಿ ಅವರ ಪ್ರೊಡ್ಯೂಸ್ ಮಾಡ್ತಾರೆ ಸಿನಿಮಾಲಿ ಟಗರು ಪಲ್ಯ ಎಲ್ಲ ಮಾಡಿದ್ದಾರೆ. ಹಾಗೇನೆ ಭರತ್ ಅಂತ ಒಬ್ಬರಿದ್ದಾರೆ, ಅವರು ಇವಾಗ ಪೀಟರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಸಿನಿಮಾಗಳಲ್ಲೂ ಅವರು ಪಾರ್ಟ್ ಮಾಡಿದ್ದಾರೆ. ಲೀಡ್ ರೋಲ್ ಪಕ್ಕದಲ್ಲಿ ಒಂದು ನನ್ನ ಜೊತೆ ಇರೋಂಥ ಒಂದು ಕ್ಯಾರೆಕ್ಟರ್. ಅವರು ಸಖತ್ತಾಗಿ ಅವರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ಗೋಪಾಲ್ ಕೃಷ್ಣ ಸರ್ ಇದ್ದಾರೆ. ನಮ್ಮ ಪೃಥ್ವಿಲಿ ಅಪ್ಪ ಅವ್ರ ಜೊತೆನೂ ಮಾಡಿದ್ದಾರೆ, ಅಪ್ಪ ಅಮ್ಮನ ಜೊತೆನೂ ಮಾಡಿದ್ದಾರೆ ಅವರು. ಪೃಥ್ವಿಲಿ ಒಂದು ಇದ್ರ ಕ್ಯಾರೆಕ್ಟರ್, ಕಾರ್ ಓಡಿಸ್ತಾ ಇರ್ತಾರೆ ಮಾಮಂದು, ಅವ್ರ ಹೆಸರು ಬೈಕ್ ಬರ್ತಲ್ಲ, ಅವರು ಇದ್ದಾರೆ ಈ ಸಿನಿಮಾಲಿ. ಇದೆಲ್ಲ ಮಾಡೋಕ್ಕೆ ಭಾರಿ ಕಲ್ತಿದೆ. ಅಂದರೆ ತಾತಾಜಿ ಬಗ್ಗೆ ಮಾತಾಡ್ತಾರೆ, ಶಿವಣ್ಣಮ್ಮನ ಬಗ್ಗೆ ಮಾತಾಡ್ತಾರೆ, ಇವರೆಲ್ಲ ಅವ್ರ ಜೊತೆ ವರ್ಕ್ ಮಾಡಿರೋರು. ಅಪ್ಪಮ್ಮನ ಬಗ್ಗೆ ಮಾತಾಡ್ತಾರೆ, ನಮ್ಮ ತಂದೆ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಮಾತಾಡಿದ್ರೆ ನಮಗೆ ಒಳಗಡೆ ಒಂಥರ ಖುಷಿ ಆಗುತ್ತೆ. ಓಕೆ, ನಾವೆಲ್ಲ ಅವ್ರನ್ನೆಲ್ಲ ಅವಾಗ ಕ್ಯಾಮ್ರಾ ಹಿಂದೆ ನೋಡ್ತಾ ಇದ್ವಿ. ಯಾಕಂದ್ರೆ ಅವ್ರು ಆ್ಯಕ್ಟ್ ಮಾಡೋರು, ನಾವು ಸುಮ್ಮನೆ ಅವಾಗ ಚಿಕ್ಕ ಮಕ್ಕಳು ಬಂದು ನಾವು ಅವಾಗ ಊಟಕ್ಕಂತ ಬರ್ತಾ ಇದ್ವಿ ಶೂಟಿಂಗ್ಗೆ, ಒಳ್ಳೆ ಶೂಟಿಂಗ್ ಊಟ ಚೆನ್ನಾಗಿರುತ್ತೆ ಅಂತ. ಈಗ ಅವ್ರ ಜೊತೆ ನಾವು ಪಾರ್ಟ್ ಮಾಡ್ತಾ ಇದೀವಿ ಅಂತ ತಕ್ಷಣ ನಮಗಂತ ನಾವು ಅನ್ಕೊಂಡೇ ಇರಲಿಲ್ಲ, ಬಟ್ ಅವ್ರ ಜೊತೆ ನಾವು ಪಾರ್ಟ್ ಮಾಡ್ತಾ ಇದೀವಿ ಅಂತ ಆ ಒಂದು ಖುಷಿ ಕಳಿಯೋಕ್ಕೆ ತುಂಬ ಇದೆ ಸರ್. ಅಯ್ಯಪ್ಪ ಸರ್ ಇರ್ಬೋದು, ಅವರು ನಮ್ಮ ತಂದೆ ಜೊತೆ ಇರ್ಬೋದು, ಹಾಗೂ ಅಂಕಲ್ಸ್ ಜೊತೆ ಇರ್ಬೋದು, ತಾತನ ಜೊತೆ ಕಳೆದಂಥ ಕ್ಷಣಗಳನ್ನ ಅವರು ಶೇರ್ ಮಾಡ್ಕೊತಾರೆ. ಹಾಗೆ ಅಚ್ಯುತ್ ಸರ್ ಇರ್ಬೋದು, ಅಪ್ಪ ಅಮ್ಮನ ಜೊತೆ ರಾಜ್ಕುಮಾರ ಸಿನಿಮಾ ಇರ್ಬೋದು, ಪೃಥ್ವಿ ಇರ್ಬೋದು, ಎಂತೆಂಥ ಸಿನಿಮಾ ಎಲ್ಲ ಅಲ್ಲಿ ಬಂದ ಎಲ್ಲ ಸಿನಿಮಾಗಳಲ್ಲೂ ಅವ್ರು ಇದ್ದಾರೆ. ಸೊ ಅದನ್ನೆಲ್ಲ ಅವ್ರು ಹೇಳ್ಕೊತಾರೆ. ಖುಷಿ ಆಗುತ್ತೆ, ಅದನ್ನ ಕೇಳಿ ನಮ್ಗೆ ಖುಷಿ ಆಗುತ್ತೆ. ಈಗ ನನಗೆ ಒಂದು ಯೋಚನೆ ಮಾಡ್ತಾ ಇದ್ದೆ, ಶೂಟಿಂಗ್ ಸೆಟ್ಟಿಗೆ ಮಕ್ಕಳಾಗಿ ಇದ್ದಾಗ ಬಂದು ಊಟ ಮಾಡೋದಕ್ಕೂ
ಆಕ್ಟರ್ ಆಗಿ ಬಂದು ಊಟ ಮಾಡೋದಕ್ಕೂ ಇರೋ ವ್ಯತ್ಯಾಸ ಹೇಳಿ ರುಚಿ ರುಚಿ ಹಾಗೆ ಇದೆ ಸರ್, ಊಟದ ರುಚಿ ಹಾಗೆ ಇದೆ, ಅದನ್ನೊಂದು ಬದಲಾವಣೆ ಏನಿಲ್ಲ. ಏನಂದ್ರೆ ಅವಾಗ ಅದಕ್ಕೋಸ್ಕರ ಅಂತ ಹೋಗ್ತಾ ಇದ್ವಿ, ಇವಾಗ ಕೆಲಸ ಆದ್ಮೇಲೆ ಊಟ ಮಾಡೋದಿದೆಯಲ್ಲ ಆ ಫೀಲಿಂಗ್ ಬೇರೆ ಇದೆ. ಏನಾರ ಇದು ತಿನ್ಬೇಕು ಇದು ತಿನ್ಬಾರ್ದು ಅಂತ ಅವಾಗ ಇನ್ನೆಲ್ಲ ತಿನ್ಬೇಕು ಇದು ತಿನ್ಬಾರ್ದು ಆ ಥರದ ಇದೆಯಾ? ಏನಿಲ್ಲ ಸರ್, ತಿಂತೀವಿ, ಬಟ್ ಸಣ್ಣ ಆಗ್ಬೇಕು ಅನ್ನೋ ಇರೋದ್ರಿಂದ ಅದು ಮೇಂಟೈನ್ ಆಗ್ಬೇಕಲ್ಲ. ಸೊ ಹಾಗಾಗಿ ರೈಸ್ ಅದು ಇದು ಸ್ವಲ್ಪ ಅಲ್ಲಲ್ಲಿ ನೋಡ್ಕೊಂಡು ತಿನ್ನೋದು, ಸ್ವೀಟ್ ನ ನೋಡ್ಕೊಂಡು ತಿನ್ನೋದು, ಶುಗರ್ ಇಲ್ಲ. ನಮ್ಮ ಪ್ರವೀಣ್ ಸರ್ ಇದಾರೆ, ನಮ್ಮ ಜಿಮ್ ಟ್ರೈನರ್, ಅವ್ರು ನಮ್ಗೆ ಇಲ್ಲ ಅಂದ್ರೆ ಕ್ಲಾಸ್ ತೊಗೊಂತಾರೆ, ವಾಪಸ್ ಮುಗಿದು ಹೋದ್ಮೇಲೆ ಅವ್ರು ಕ್ಲಾಸ್ ತೊಗೊಂತಾರೆ. ಇನ್ನು ಓಡ್ಸೋದು ಹೆಚ್ಚಿಗೆ ಮಾಡೋದಿರ್ಬೋದು, ಇಲ್ಲ ವೇಟ್ಸ್ ಜಾಸ್ತಿ ಅವ್ರೇನಾರು ಮಾಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ನಾವಿಲ್ಲಿ ಮೇಂಟೈನ್ ಮಾಡ್ಕೊಬೇಕು. ಇವಾಗ ಏನು ವೇಟ್ ಬೇಕಿದೆಯೋ ಸಿನಿಮಾಗೆ ಅದು ಬಂದಿದೆ, ಅದನ್ನ ಇವಾಗ ಮೇಂಟೈನ್ ಮಾಡೋದಷ್ಟೇ. ಸೂಪರ್ ಸರ್. ನಿಮಗೆ ಗೀತಕ್ಕ ಮತ್ತು ಶಿವಣ್ಣ ಮುಂದೆ ಆಕ್ಟಿಂಗ್ ಮಾಡುವ ವಿಚಾರ ಬಂದಾಗ ನೀವು ಸಣ್ಣ ವಯಸ್ಸಲ್ಲಿ ಇದ್ದ ಸಲಿಗೆ ಮತ್ತು ಈಗ ಆಕ್ಟರ್ ಆಗಿ ಇರುವಾಗ ಸಲಿಗೆ ಎರಡನ್ನೂ ಹೆಂಗ್ ಫೇಸ್ ಮಾಡ್ತಾ ಇದ್ದೀರಾ? ಅವ್ರ ಮುಂದೆ ಆಕ್ಟಿಂಗ್ ಮಾಡೋದು ಅಥವಾ ಅವ್ರ ಸೆಟ್ಟಿಗೆ ಬಂದ್ಬಿಡ್ತಾರಲ್ಲ ಒಂದು ಟೈಮ್, ಸೆಟ್ ಬಂದ ತಕ್ಷಣ ಏನ್ ಮಾಡಕ್ ಕ್ಯಾರೆಕ್ಟರ್ ಇರ್ತೀವಿ ಸರ್, ಆಮೇಲೆ ಹೋಗ್ಬಿಟ್ಟು ಮಾಮ ಆಂಟಿನ ತಪ್ಕೊಂಡು ಮಾತಾಡ್ಸ್ಕೊಂಡು ಬರೋದು ಇದ್ದೇ ಇದೆ. ಯಾಕಂದ್ರೆ ಮೈಸೂರಿಗೆ ಬಂದಿದ್ರು, ಹಾಗೆ ಮುಹೂರ್ತಕ್ಕಿದ್ರು, ಮೈಸೂರು ಸೆಟ್, ಆಮೇಲೆ ಇಲ್ಲಿ ಬರ್ಬೋದು, ಆಮೇಲೆ ಮತ್ತೆ ಶಿಮ್ಲಾಗ್ ಬರ್ಬೋದು ಆಂಟಿ ಮಾಮ. ಸೊ ಏನಂದ್ರೆ ಅಲ್ಲಿ ಕ್ಯಾರೆಕ್ಟರ್ ಇದ್ದಾಗ ಅದು ಮುಗಿಸ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸೋದು. ನಾನು ಯಾಕೆ ಕೇಳಿದೆ ಅಂದ್ರೆ 100 ಸಿನಿಮಾ ಮುಗಿಸಿರೋರು, 16 ಸಿನಿಮಾ ಪ್ರೊಡ್ಯೂಸ್ ಮಾಡಿರೋರು, ಇವತ್ತು ಶಿವಣ್ಣನವರ ಕತೆ ಮತ್ತು ಶಿವಣ್ಣನವರ ಡೇಟ್ಸ್ನ ಮೇಂಟೈನ್ ಮಾಡ್ತಿರೋರು. ಈ ಎರಡೂ ದಂಪತಿಗಳಿದ್ದಾರಲ್ಲ, ಆ ದಂಪತಿ ಮುಂದೆ ಆಕ್ಟಿಂಗ್ ಮಾಡಿ ಸೈ ಅನ್ಸ್ಕೊಂಡಿದ್ದಿಲ್ಲ, ಹೇ ಗುರು ಇದು ಧೀರು ಇದು ಚೆನ್ನಾಗಿ ಮಾಡಿದ್ಯಪ್ಪ ಅನ್ನೋ ವಿಷಯ ಹೇಳಿದ್ದಿಲ್ಲ, ಅದು ಹೆಂಗೆ? ಅದು ಈ ಮಾತಲ್ಲಿ ಹೇಳೋಕ್ಕಲ್ಲ ಸರ್, ಯಾಕಂದ್ರೆ ಅವರು ನೋಡಿದಾಗ ನಾನು ಸ್ಟಿಲ್ಸ್ ತೋರಿಸ್ದಾಗಿರ್ಬೋದು, ಇಲ್ಲ ಏನೋ ಒಂದು ಫುಟೇಜ್ ತೋರಿಸ್ದಾಗಿರ್ಬೋದು, ಇಲ್ಲ ಡೈರೆಕ್ಟರ್ ಸರ್ ಎಲ್ಲ ತೋರಿಸ್ದಾಗಿರ್ಬೋದು, ನಮ್ಮ ತಾಯಿಗೆ ಹೇಳ್ತಾರೆ ಚೆನ್ನಾಗಿ ಮಾಡಿದ್ದಾನೆ ಅಂತ. ನನಗೂ ಒಂದ್ಸತಿ ಹೇಳಿದೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ಆಂಟಿ ಹೇಳ್ತಾರೆ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಬಂದಿದೆ. ಯಾಕಂದ್ರೆ ನಮಗೊಂದು ಕಾನ್ಫಿಡೆನ್ಸ್ ಅವರಿಂದ ಇಸ್ಕೊಂಡು ನಾವು ಹೋಗ್ಬೇಕಲ್ಲ ಸರ್, ಓಕೆ ಚೆನ್ನಾಗಿ ಬರ್ತಾಯಿದೆ ಅಂತೆ ಅನ್ಕೊಂಡಂಗೆ ಬರ್ತಾಯಿದೆ. ನಾವು ಇವಾಗ ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ ನಮಗೂ ಒಂದು ಕಾನ್ಫಿಡೆನ್ಸ್ ಬಂದಂಗೆ ಆಗುತ್ತೆ ಅವ್ರಿಗೆ ಒಳ್ಳೆ ಮಾತು ಹೇಳಿದಾಗ. ಸೊ ಅದು ಒಂದು ಅವ್ರ ಕಡೆಯಿಂದ ಬಂದೇ ಬರುತ್ತೆ ನಮಗೆ. ನಮ್ಗೇನಂದ್ರೆ ಪರ್ಸ್ನಲಿ ತಾತ ಅಜ್ಜಿನ ನಾವು ಬೆಳಿಬೇಕಂದ್ರೆ ನೋಡ್ತಾ ಇದ್ವಿ, ಆಮೇಲೆ ಬೆಳೀತಾ ಬೆಳೀತಾ ಎಲ್ಲ ಒಂದು ಏಜ್ ಆಮೇಲೆ ಅವ್ರನ್ನ ನಾವು ಕಳ್ಕೊತೀವಿ. ಅವ್ರನ್ನ ಮತ್ತೆ ನಾನು ನಮ್ಮ ಶಿವಣ್ಣ ಮಾಮ ಹಾಗೂ ಗೀತಾಂಟಿಲಿ ನೋಡ್ತಾ ಇದ್ದೀನಿ ಅಂದ್ರೆ ಅದು ತಪ್ಪಾಗಲ್ಲ ಸರ್, ಆ ಮಾತು ನಾನು ಹೇಳಬೇಕು. ಅವ್ರಿಗೂ ಇದೇ ಮೂಮೆಂಟ್ ಬಂದಿರ್ಬೋದಲ್ವಾ? ನನಗನ್ಸೋದು, ನನಗೆ ಪರ್ಸನಲಿ ಆಗಿ ಅನ್ಸೋದು. ಯಾಕಂದ್ರೆ ಊಟದ ವಿಚಾರ ಇರ್ಬೋದು, ಎಲ್ಲರೂ ನೋಡ್ಕೊಳ್ಳೋ ವಿಚಾರ ಇರ್ಬೋದು, ನನಗೆ ಅದನ್ನ ನಮ್ಮ ಅಜ್ಜಿ ಹೇಗೆ ಇದ್ರು ಆಫೀಸಲ್ಲಿ ಅದೇ ತರ ನನಗೆ ಗೀತಾಂಟಿ ನನ್ಗನ್ಸೋದು. ಅದೆಲ್ಲ ನೋಡ್ಕೊಳ್ಳೋ ರೀತಿ ಇರ್ಬೋದು, ಯಾರಿಗೇನು ಕಮ್ಮಿ ಆಗ್ಬಾರ್ದು, ಎಲ್ರಿಗೂ ಎಲ್ಲ ತರ ಸಿಗ್ಬೇಕು. ಅದು ಶಿವಣ್ಣ ಬಿಡಿ ಲೆಜೆಂಡರಿ ಆಕ್ಟ್ರು, ಅವರು ನಮಗೆ ತಾತನ ಸಮಾನ ತರ. ಸೊ ಅವ್ರಿಬ್ರು ನೋಡಿದಾಗ ನನಗೆ ಎಲ್ಲೋ ಅವರಿಬ್ರನ್ನ ನೋಡ್ತಾ ಇದ್ದೀನಿ, ನನಗೆ ಅವರಿಬ್ರು ನೋಡ್ತಾ ಇದ್ದೀನಿ ಅಂತ ನನಗೂ ಒಂದು ಫೀಲಿಂಗ್ ಒಳಗಡೆ. ಅದು ನಾನು ಬಂದ್ಬಿಟ್ಟಿದೆ, ತಲೆಯಲ್ಲಿ ಒಂಥರ ಬಂದಿದೆ ನನಗೆ ಅನ್ಸುತ್ತೆ. ನನಗೇನೋ ಕೊಟ್ಟರು ಏನೋ ಇದು ಅಂತಲ್ಲ, ಮುಂಚೆಯಿಂದ ಅವರು ವೇದ ಮಾಡ್ಬೇಕಂದ್ರೆ ಇರ್ಬೋದು, ಇಲ್ಲ ಬೈರತಿನಗಳು ಅವ್ರ ಚಾಯ್ಸ್ ಆಫ್ ಸಿನಿಮಾ, ಸ್ಕ್ರಿಪ್ಟ್ ಸೆಲೆಕ್ಷನ್ ಇರ್ಬೋದು, ಡೈರೆಕ್ಟರ್ಸ್ ಅವ್ರು ವರ್ಕ್ ಮಾಡೋ ರೀತಿ ಹೇಗೆ. ಇವಾಗ ವಜ್ರೇಶ್ವರಿ ಆದಮೇಲೆ ನೆಕ್ಸ್ಟು ಗೀತಾ ಪಿಕ್ಚರ್ಸ್ ಏನು ಇವಾಗ ಬಂದಿದೆ, ಚಾಯ್ಸ್ ಆಫ್ ಮೂವೀಸ್ ಇದೆಯಲ್ಲ, ಅದು ಭಾರಿ ಖುಷಿ ಆಗುತ್ತೆ ನಮ್ಗೆ. ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಏನೋ ಒಂದು ವಿಷನ್ ಇದೆ, ಈ ಪ್ರೊಡಕ್ಷನ್ ಹೌಸ್ಗೆ ಒಂದು ವಿಷನ್ ಇದೆ ಅಂತ ನನಗೆ ಒಂದು ಅನ್ಸುತ್ತೆ. ಕರೆಕ್ಟು, ಹಿಂಗೂ ಅನ್ಸಿರುತ್ತೆ. ನೀವೀಗ ಕರೆಕ್ಟೋ ಇಲ್ಲ ಅಂತ ಹೇಳಬೇಕು. ಎಲ್ಲರಿಗೂ ಒಂದು ಡ್ರೀಮು, ಆ ಮನುಷ್ಯನ ಪಕ್ಕ ನಿಂತ್ಕೋಬೇಕು, ಆ ಮನುಷ್ಯನ ಜೊತೆ ಫೋಟೋ ತೆಗಿಸ್ಬೇಕು, ಇಲ್ಲ ಆ ಮನುಷ್ಯನ ಜೊತೆ ಒಂದು ಆ್ಯಕ್ಟಿಂಗ್ ಮಾಡಬೇಕು, ಇಲ್ಲ ಆ ಮನುಷ್ಯನಿಗೆ ಒಂದು ಡೈರೆಕ್ಷನ್ ಮಾಡಬೇಕು ಅಂತ. ನಿಮಗೇನಿದೆ? ಅವ್ರ ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡ್ತಾರೆ ಅಂತ ಒಂದು ದೊಡ್ಡ ವಿಷಯ ನನಗೆ. ಅವ್ರ ಜೊತೆ ನೀವು ಹೇಳ್ದಂಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ರೆ ಸಾಕು. ಚಿಕ್ಕದಾಗ ಒಂದು ಏನೋ ಒಂದು ಬಂದ್ಬಿಟ್ಟು ಒಂದು ನನಗೆ ಭಯ ಆಗುತ್ತೆ ಸರ್. ಅದು ನೋಡೋಣ ಸರ್, ಅತಿ ಶೀಘ್ರದಲ್ಲ ನೋಡೋಣ. ಕೇಳಿಸ್ಕೊಂಡಲ್ಲ ಭಗವಂತ, ಕೇಳಿಸ್ಕೊಂಡಲ್ಲ ಅಸ್ತು ಅಂದ್ಬಿಡಪ್ಪ, ಹಂಗಾರು ಆಗ್ಲಿ, ಅವರೇ ಅಷ್ಟೊಂದು. ಸೊ ಆಗ್ಬೋದೇನೋ. ಸೊ ನೋಡೋಣ, ದೇವ್ರದಿಂದ ಅದು ಒಂದು ನೆಕ್ಸ್ಟ್ ಮಫ್ತಿ 3 ಬರ್ಬೋದೇನೋ, ಏನೋ ಒಂದು ಬರ್ಬೋದೇನೋ. ಯಾರಿಗೂ ಇಂಟೆನ್ ಕೊಡ್ತಲ್ಲ, ಸುಮ್ಮನೆ ಹೇಳ್ತಾ ಇರೋದು, ಬಂದ್ರು ಬರ್ಬೋದೇನೋ. ಇಲ್ಲ ಮಫ್ತಿ 3 ಓಕೆ, ನಾನು ಹೇಳಿದ್ರೆ ನೆನಪಿರ್ಲಿ ಆಯ್ತಾ, ಬರ್ಬೋದೇನೋ, ಹೇಳಿಲ್ಲ. ಪ್ರೀಕ್ವೆಲ್ ಆಫ್ ಬರಿತಿರಗಳು ನೆಕ್ಸ್ಟ್ ಪಾರ್ಟ್ ಬರ್ಬೋದೇನೋ, ಪಾರ್ಟ್ 2 ಬರ್ಬೋದೇನೋ, ಅವ್ರ ಮಗನಾಗಿ ನಾನು ಬರ್ಬೋದೇನೋ. ಈಗ ಏನಾಗಿದೆ ಅಂದ್ರೆ, ಈಗ ಶ್ರೀಮುರಳಿ ಅವರು ಈಗ ಮಫ್ತಿ ಆದ ನಂತರ ಬೈರಾಗಿಯಾಗಿ ಮಂಗಳೂರು SP ಆಗಿ ಮುಂದೆ ಎಲ್ಲರ ಬೇರೆ ಕಡೆ ಹೋಗಿರ್ತಾರಲ್ವಾ. ನೆಕ್ಸ್ಟ್ ಒಬ್ಬ ಪೊಲೀಸ್ ಆಫೀಸರ್ ಬೇಕಲ್ಲ, ಖಡಕ್ ಪೊಲೀಸ್ ಆಫೀಸರ್ ಬರೀತಿ ರಣಗನ್ ಮುಂದೆ ನಿಲ್ಲೋದಕ್ಕೆ. ಸರ್ ಸುಮ್ನೆ ಸರ್, ಇದು ಅಲ್ಲ ಸರ್, ಇದು ನೋಡಿ ಒಬ್ಬ ಪ್ರೇಕ್ಷಕನಲ್ಲಿರುವ ಒಂದು ಊಹೆ, ಒಂದು ವರ್ಲ್ಡ್ ಯೂನಿವರ್ಸ್. ಹಿಂಗಾಬೋದ ಗುರು, ಹಿಂಗಾಬೋದ, ಅವನಿಂದನೇ ತಾನೆ ಡೈರೆಕ್ಟರ್ ಬರೋದು. ಕಾಪಿ ಯೂನಿವರ್ಸ್ ಒಂದು ಸುಮ್ಮನೆ ಹಿಂಟ್, ಸುಮ್ಮನೆ ಅಲ್ಲ ಆಗ್ಬಿಟ್ಟು ನೋಡೋರು ಯಾರು ನೋಡ್ತಾರೆ ಆಗ್ಬಿಡ್ಲಿ ಸರ್. ಒಳ್ಳೊಳ್ಳೆ ವಿಷಯ.
ಮತ್ತೊಂದು ಒಳ್ಳೆ ವಿಷಯ ಕೇಳ್ಪಟ್ಟೆ ಸರ್ ನಿಮ್ಮ ಆಯ್ಕೆ ವಿಚಾರವಾಗಿ. ಇವರು ಒಂಥರ ಸೆನ್ಸಿಬಲ್ ಡೈರೆಕ್ಟರ್ ಯುವ ಸಮೂಹದಲ್ಲಿ. ಮತ್ತೊಬ್ರು ಸೆನ್ಸ್ ಅಂಡ್ ಹ್ಯೂಮರ್ ಡೈರೆಕ್ಟ್ರು ಸತ್ಯಪ್ರಕಾಶ್. ಅವ್ರ ಸಿನಿಮಾದೊಂದು ಅನೌನ್ಸ್ ಮಾಡಿದಾಗ ಭಾರಿ ಸಂತೋಷ ಆಯ್ತು. ಏನ್ ಒಳ್ಳೆ ಡೈರೆಕ್ಟರ್ ಸಿಕ್ಕ್ಯಾರಪ್ಪ, ಇದು ಆಟ ಇವಾಗಿರೋದು ಆಟ ಅಂತ. ಹೆಂಗೆ ಸರ್, ಏನ್ ಕತೆ ಅದು? ಎಲ್ಲ ರಾಯರ ಆಶೀರ್ವಾದ ಸರ್. ಹಾಗೂ ಮೇಲೆ ನಮ್ಗೆ 3 ಜನ ಇದಾರೆ, ತಾತ, ಅಜ್ಜಿ ಹಾಗೂ ಅಮ್ಮಮ್ಮ. ಅವರ ಒಂದು ಆಶೀರ್ವಾದ, ಶಿವಣಮ್ಮ ಗೀತಾಂಟಿ ಅವರ ಬ್ಲೆಸ್ಸಿಂಗ್. ಅವರಿಂದ ಅವರು ಸರ್ ಬಂದಾಗ್ಲೂ ಪಬ್ಬಾರ್ ಪೋಸ್ಟ್ ನೋಡಿ ಅವರು ಧಿರೇನ್ ಅವರು ಈ ತರ ಕಂಟೆಂಟ್ ಏನೋ ಆ ತರ ಸಿನಿಮಾ ಮಾಡಕ್ಕೂ ಇದಾರ ಓಕೆ ಅನ್ಬಿಟ್ಟು ಅದ್ರ ಮೇಲೆ ಅವರು ಬಂದು ಈ ತರ ಕತೆ ಹೇಳ್ಬೋದಾ ಅಂತ ಬಂದು ಹೇಳಿದ್ರು. ನೆಕ್ಸ್ಟ್ ಯಾವುದು ಯಾವಾಗ ಮಾಡಿದ್ವಿ, ಇದಾದ್ಮೇಲೆ ಮಾಡೋ ಸಿನಿಮಾ. ಸೊ ಹಾಗಾಗಿ ಅದಕ್ಕೂ ನೋಡಿ ಅದೇ ಕಾರಣ ಪಬ್ಬಾರ್ ಪೋಸ್ಟರ್ ಅವ್ರು ನೋಡಿ ಈ ಗೆಟಪ್ ಎಲ್ಲ ನೋಡಿ ಸಂದೀಪ್ ಸರ್ ನಿರ್ದೇಶಕರು ಓಕೆ ಹಾಗಾದ್ರೆ ನಾವು ಬೇರೆ ತರ ಕತೆ ಹೇಳ್ಬೋದಲ್ವಾ ಹೋಗ್ಬಿಟ್ಟು ಬಂದ್ರು. ಬನ್ನಿ ಸರ್ ಹೇಳ್ಸ್ಕೊಂಡು ರೆಡಿ ಆಯ್ತು. ಭಾರಿ ಖುಷಿಯಾಗಿದೆ. ಸೊ ಏನೋ ಅದೇ ಇಂಥದ್ದೇ ಪಾತ್ರ ಅಂತ ಸೆಟಲ್ ಮಾಡುವ ಈ ಇಂಡಸ್ಟ್ರಿಯಲ್ಲಿ ಬಹುವಾಗಿ ನಿಮ್ಮನ್ನ ಊಹಿಸ್ಕೊಂಡ್ರಲ್ಲ, ಇದೆಲ್ಲ ಗುರು ಇವತ್ತು ಇದನ್ನು ಮಾಡಿಸ್ಬೋದು ಗುರು ಅಂತ. ಈ ಒಂದು ಬೆಳವಣಿಗೆ ಸಂತೋಷ ಆಗತ್ತೆ ಮನ್ಸೊಳಗೆ, ತುಂಬಾ ಖುಷಿ ಆಗುತ್ತೆ ಕಲಾವಿದನಿಗೆ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ನೋಡಿ ಸರ್ ಈಗ ಬಂದಿದೀವಿ ಇಂಡಸ್ಟ್ರಿಗೆ, ಏನ್ ಕೊಟ್ರು ರೆಡಿ ಇರಬೇಕು, ಹಿಂಗೆ ಬೇಕು ಹಂಗೆ ಬೇಕು ಅನ್ನೋದು. ಏನ್ ಕೊಟ್ರು ವಿಲನ್ ಮಾಡ್ಬೇಕಾ, ಓಕೆ ರೆಡಿ, ಐ ಆಮ್ ರೆಡಿ ಟು ಡೂ ವಿಲನ್. ಏನ್ ಕೊಟ್ರು ರೆಡಿ ನಾವು ಮಾಡಕ್ಕೆ. ಅದಕ್ಕೆ ಏನ್ ಬೇಕು, ಕ್ಯಾರೆಕ್ಟರೈಸೇಷನ್ ಇರ್ಬೋದು, ತಯಾರಿಗಳಿರ್ಬೋದು, ಅದನ್ನ ನಾವು ನೀವು ಹೇಳ್ದಾಗ ನಾವು ಮಾಡ್ಕೊಂತೀವಿ. ಆಗಿಲ್ವಾ ನೀವು ಹೇಳಿ ಹೆಂಗ್ ಮಾಡ್ಬೇಕು ಹಂಗೆ ಮಾಡ್ಕೊಂತೀವಿ. ಬಟ್ ರೆಡಿ ಏನಿದ್ರು ರೆಡಿ ಟು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಮಾಸು ಕ್ಲಾಸ್ ಏನಿಲ್ಲ. ಯಾವುದು ಸೂಕ್ತ ಅನ್ಸುತ್ತೆ ನನಗೆ, ಒಳಗಡೆ ಏನೋ ಒಂದು 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 ಗಟ್ ಇನ್ಸ್ಟಿಂಕ್ಟ್ ಅಂತ ಇರುತ್ತೆ. ಅದ್ರ ಮೇಲೆ ನನಗೆ ಏನ್ ಅನ್ಸುತ್ತೆ, ಓಕೆ ಇದು ಮಾಡ್ಬೋದು, ಇದು ಚೆನ್ನಾಗಿರುತ್ತೆ, ಟಫ್ ಅಂತ ಮಾಡ್ಬೋದು. ಲವ್ಲಿ ಸರ್, ಇದೇ ತರ ಮಾಡಿ ಟ್ರೆಂಡ್ ತಕ್ಕಂಗಿರುವಂತ ಲವ್ಲಿ ಸರ್. 2025 ಕಳೆದು 2026ಕ್ಕೆ ಈ ಸಿನಿಮಾ ನಮ್ಮ ಮುಂದೆ, ನಿಮ್ಮ ಮುಂದೆ ಮತ್ತು ಜನಸಾಗರ, ಪ್ರೇಕ್ಷಕ ಸಾಗರ ಮುಂದೆ ಬರ್ತಾ ಇದೆ. ಸರ್ ನನ್ನ ಹೆಸರು ಶ್ರೀರಘು ಅಂತ. ನಮಸ್ಕಾರ ಸರ್, ನನ್ನ ಹೆಸರು ನಂದಕುಮಾರ್ ಅನ್ನಕ್ಕನವರ್ ಅಂತ ಹೇಳಿ. ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟು, ರಂಗಭೂಮಿ ಕಲಾವಿದ. DSM ಅಲ್ಲಿ ಹೋಗಿ ಕೋರ್ಸ್ ಮಾಡಿ ಈಗ ರೇವಾ ಯೂನಿವರ್ಸಿಟಿಲಿ ಥಿಯೇಟರ್ ಪ್ರೊಫೆಸರ್ ಸರ್. ನಾನು ಅವರು ಸಿನಿಮಾ ಮಾಡ್ತಾ ಇದ್ದೆ ಸರ್ ಜೊತೆ. ಮೊದಲನೇ ಸಿನಿಮಾ ಸರ್ ಇದು. ಸರ್ ಜೊತೆಗೆ ಒಂದು ಪಬ್ಬಾರ್ ಸಿನಿಮಾದ ಯುವ ನಟರು, ಯುವ ಕನಸುಗಳು ಎಷ್ಟೆಲ್ಲ ಒಂದು ಒಳ್ಳೆ ಹಿನ್ನೆಲೆ ಎತ್ಕೊಂಡು ಅವರು ಈ ಸಿನಿಮಾನ ಭಕ್ತಿಯಿಂದ ಮಾಡಿದ್ರಂತ. ಆತ್ಮೀಯ ಕನ್ನಡಿಗ